ಎಕ್ಸೆಲ್ ಪಿಯು ಕಾಲೇಜ್ ಗುರುವಾಯಿನಕೆರೆ, ಕರ್ನಾಟಕದ ನಂಬರ್ 1 ಪಿಯು ಕಾಲೇಜ್. ಅಡ್ಮಿಷನ್ಸ್ ಓಪನ್ ನೌ. ವಿಧಾನ ಪರಿಷತ್ ಚುನಾವಣಾ ಪ್ರಕ್ರಿಯೆ ಕೂಡ ಈಗ ಭರ್ಜರಿಯಾಗಿ ನಡೀತಾ ಇದೆ. ಒಂದು ಕಡೆ ಕಾಂಗ್ರೆಸ್ ಕೂಡ ತಂತ್ರವನ್ನು ರೂಪಿಸಿದ್ರೆ, ಪ್ರತಿಪಕ್ಷ ಬಿಜೆಪಿ ಕೂಡ ಪ್ರತಿತಂತ್ರವನ್ನು ರೂಪಿಸಿದೆ. ಇದೆಲ್ಲದರ ಬಗ್ಗೆ ಮಾತನಾಡೋದಕ್ಕೆ ನಮ್ಮ ಜೊತೆಗೆ ಪ್ರತಿಪಕ್ಷ ನಾಯಕರಾಗಿರುವಂಥ ಆರ್ ಅಶೋಕ್ ಅವರು ಇದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ತಿಳಿಯುವಂಥ ಪ್ರಯತ್ನ ಮಾಡೋಣ. ಸರ್, ಈಗ ಬಹಳ ಮುಖ್ಯವಾಗಿ ಈಗ ಈಗ ನಡೀತಿದೆ, ಮತದಾನ ಪ್ರಕ್ರಿಯೆ ನಡೀತಿದೆ. ಬಿಜೆಪಿಯಿಂದ ಯಾವ ರೀತಿ ತಂತ್ರಗಾರಿಕೆ ನಡೀತಿದೆ ಸರ್? ನಮ್ದೆಲ್ಲ ಮತ ಕಂಪ್ಲೀಟ್ ಆಗಿದೆ. ಎವ್ರಿಥಿಂಗ್ ಇಸ್ ಫಿನಿಶ್. ನಮ್ಮ ಅಭ್ಯರ್ಥಿ ಗೆಲ್ಲೋದು ನಿಸ್ಸಂದೇಹ. ನಮ್ಗೆ ಎಷ್ಟು ಬೇಕೋ ಅಷ್ಟು ಮತಗಳನ್ನು ನಾವು ಹಾಕ್ಕೊಂಡಿದ್ದೀರಿ. ಎಕ್ಸ್ಟ್ರಾ ಮತ ಏನಿತ್ತು ನಮಗೆ ಅದನ್ನು JDSಗೆ ನಾವು ಟ್ರಾನ್ಸ್ಫರ್ ಮಾಡಿದ್ದೀರಿ. ಸರ್, ಈಗ JDS ಅಲ್ಲೂ ಕೂಡ ಎಸ್ ಟಿ ಸೋಮಶೇಖರ್ ಮತ್ತು ಶಿವರಾಮ್ ಹೆಬ್ಬಾರ್ ಅವರು ಕೂಡ ಈಗ ಬಿಜೆಪಿ ಸಭೆಯಲ್ಲಿ, ಕಾಂಗ್ರೆಸ್ ಸಭೆಯಲ್ಲಿ ಕಾಣಿಸ್ಕೊಂಡಿದ್ದಾರೆ. ಅವರು ಆ ಎರಡು ಮತಗಳು ಕೂಡ ಕಾಂಗ್ರೆಸ್ಗೆ ಈಗ ಹಾಕಿದ್ದಾರೆ ಅಂತ ಹೇಳ್ತೀವಿ. ಗೊತ್ತಿಲ್ಲ, ಅವರಿಷ್ಟ. ಅವ್ರ ಆತ್ಮಸಾಕ್ಷಿಗೆ ಹಾಕ್ಕಂತೀನಿ ಅಂತ ಹೇಳಿದ್ದಾರೆ. ನಮ್ಗೆ ಸಂಬಂಧ ಇಲ್ಲ ಅದು. ಸೊ ಬಿಜೆಪಿ ನನಗೆ ಅಪ್ರೋಚ್ ಮಾಡಿದ್ರೆ ಬಹುಶಃ ನಾವು ಅಲ್ಲಿಗೆ ಮತ ಹಾಕ್ತಿದ್ವೇನೋ ಅನ್ನುವಂಥ ಮಾತು ಹೇಳ್ತಾರೆ. ಈಗ ಆತ್ಮಸಾಕ್ಷಿಗೆ ಅವ್ರು ಹಾಕ್ತೀನಿ ಅಂತ ಅವರು ಒಂದು ತಿಂಗಳು ಮುಂಚೆನೇ ಹೇಳ್ಬಿಟ್ಟಿದ್ದಾರೆ. ಅದರಿಂದ ನಾವು ಅದ್ರ ಬಗ್ಗೆ ನಾವೇನು ತಲೆ ಕೆಡ್ಸ್ಕೊಳಕ್ಕೆ ಹೋಗೋದು. ನಮ್ಗೆ ಎಕ್ಸಸೈಡ್, ನಮ್ಗೆ ಆರಾಮ್ಸೆ ನಾವು ಗೆಲ್ತೀರಿ. ಅದರಿಂದ ಏನು ಸಮಸ್ಯೆ ಏನಿಲ್ಲ. ಸರ್, ನಿಮ್ಮದು ತಂತ್ರಗಾರಿಕೆ ಕೊನೆ ಕ್ಷಣದಲ್ಲಿ ಒಂದು ಬದಲಾವಣೆ ಆಯಿತು. ಎಷ್ಟೆಷ್ಟು ಮತಗಳು ಅಂತ ಒಬ್ಬ ಅಭ್ಯರ್ಥಿ ನಿಗದಿ ಮಾಡ್ತಾರೆ? ಇನ್ನೂ ಗೊತ್ತಿಲ್ಲ, ಇನ್ನೂ ಲೆಕ್ಕ ತಗೊತಾ ಇದ್ದೀನಿ. ನಮ್ಮ ಫಸ್ಟ್ ಪ್ರಿಫರೆನ್ಸ್ ಮತವನ್ನು JDSಗೆ ಹಾಕಿದಿರಿ. ಸೆಕೆಂಡ್ ಪ್ರಿಫರೆನ್ಸನ್ನು ಕೂಡ JDSಗೆ ಹಾಕಿದಿರಿ. ನಮ್ಮ ಅಭ್ಯರ್ಥಿನೂ ಗೆಲ್ಲಬೇಕು, JDSಗೂ ಗೆಲ್ಲಬೇಕು ಅನ್ನೋ ಉದ್ದೇಶಿಸಿದ ಮತಗಳನ್ನು ವಿಭಜನೆಯನ್ನು ನಾವು ಮಾಡಿದ್ದೀರಿ. ಸರ್, ಬಸನಗೌಡ ಪಾಟೀಲ್ ಯತ್ನಾಳ್ ಅವ್ರದ್ದು ಏನು ಬಿಜೆಪಿಗೆ ಅದು ಮತ ಅಥವಾ ಮೈತ್ರಿ ಪಕ್ಷಕ್ಕೆ ಮತ ಬರ್ತಾರೆ? ಈಗ ಬಸವನಗೌಡ ಪಾಟೀಲ್ ನನ್ನ ಚೇಂಬರ್ಗೆ ಇನ್ನೇನು ಬರ್ತಾರೆ, ಇನ್ನೊಂದು 1 ಗಂಟೆಯಲ್ಲಿ ಬರ್ತಾರೆ ಅವರು. ಸೊ ಅವರು ನಾವು ಹೇಳಿದ್ದಾರೆ, ನೀವು ಯಾರಿಗೆ ಹೇಳ್ತೀರೋ ಅವ್ರಿಗೆ ಓಟ್ ಹಾಕ್ತೀರಿ ಅಂತ. ಇಲ್ಲಿ ಬಂದಮೇಲೆ ಅವ್ರ ಜೊತೆ ಚರ್ಚೆ ಮಾಡಿ ಯಾರಿಗೆ ಓಟ್ ಹಾಕ್ಸ್ಬೇಕು ಅಂತ ಯೋಚನೆ ಮಾಡಿ ಹಾಕ್ಸ್ತೀನಿ. ಅಲ್ಲ, CM DK ಶಿವಕುಮಾರ್ ಅವರು ಬಿಜೆಪಿ JDS ಶಾಸಕರನ್ನ ಸೆಳೆಯುವಂಥ ಒಂದು ಪ್ರಯತ್ನ ಮಾಡ್ತಿದ್ದಾರೆ ಅನ್ನುವಂಥ ಚರ್ಚೆಗಳು ಇದ್ದಾವೆ ಸರ್. ನಮ್ಮ ಶಾಸಕರನ್ನ ಯಾರನ್ನೂ ಸೆಳೆಯಲ್ಲ, ಹೋಗೋರು ಅಲ್ಲ. ಯಾಕಂದರೆ ಕಾಂಗ್ರೆಸ್ ಆಲ್ರೆಡಿ ಮುಳುಗೋ ಅಂತ ಅಡಗೋದು. ಇನ್ನೂ 1.5 ವರ್ಷ ಯಾರು ಹೋಗ್ತಾರೆ ಕಾಂಗ್ರೆಸ್ಗೆ? ಅದರಿಂದ ನಮ್ಮ ಶಾಸಕರ ಮೇಲೆ ನಮಗೆ ಪೂರ್ತಿ ವಿಶ್ವಾಸ ಇದೆ. ಸರ್, ನಿಮ್ಮ ಮೈತ್ರಿ ಅಭ್ಯರ್ಥಿ ಗೆಲ್ಲುವ ವಿಶ್ವಾಸ ಇದೆ? ವಿಶ್ವಾಸ ಇದೆ. ಇದಿಷ್ಟು ಕೂಡ ಪ್ರತಿಪಕ್ಷ ನಾಯಕರಾಗಿರುವಂಥ ಅಶೋಕ್ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕುಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.